ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಮುಂಬೈ ಮಹಾನಗರದ ಹೆಸರಾಂತ ಕನ್ನಡ ಮಾಸಪತ್ರಿಕೆ ಛಾಯಾಕಿರಣದ ದಶಮಾನೋತ್ಸವ ಸಮಾರಂಭವು ಏಪ್ರಿಲ್ 6ರ ರವಿವಾರದಂದು ಕಲ್ಯಾಣ್ ಕಡಕ್ಪಾಡಾದ ಗುರುದೇವ್ ಗ್ರ್ಯಾಂಡ್ ಹೋಟೆಲ್ನ ಸಭಾಗೃಹದಲ್ಲಿ ಬಿಎಸ್ ಕುರ್ಕಾಲ್ ವೇದಿಕೆಯಲ್ಲಿ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ, ವಿಚಾರಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಅಮಿತ ಕಲಾ ಮಂದಿರ ಮೀರಾ ರೋಡ್ ಇದರ ಸದಸ್ಯರ ನೃತ್ಯ ವೈಭವದೊಂದಿಗೆ ಕಾರ್ಯಕ್ರಮವು ಮುಂದುವರೆಯಿತು. ನಂತರ ಉಳಿದ ತಂಡಗಳ ಸಮೂಹ ಗಾಯನ ಸ್ಪರ್ಧೆ ಮುಂದುವರೆಯಿತು.
ಈ ಸಂದರ್ಭದಲ್ಲಿ ಬೆಂಗಳೂರು ಆವಿಷ್ಕಾರ ತಂಡದ ಸದಸ್ಯರಿಂದ ಗೋ ಸುಂಬೆ ಕಿರುನಾಟಕ ನಡೆಯಿತು. ನಂತರ ಬಂಟರವಾಣಿಯ ಗೌರವ ಸಂಪಾದಕ ಅಶೋಕ್ ಪಕ್ಕಳ ಅವರ ಅಧ್ಯಕ್ಷತೆಯಲ್ಲಿ ತುಳು ಹಾಸ್ಯ ಕವಿಗೋಷ್ಠಿ ನಡೆಯಿತು. ಈ ಗೋಷ್ಠಿಯಲ್ಲಿ ಶ್ರೀ ನಾರಾಯಣ ಶೆಟ್ಟಿ ನಂದಳಿಕೆ, ಡಾಕ್ಟರ್ ಜಿಪಿ ಕುಸುಮ, ಸೋಮನಾಥ್ ಕರ್ಕೇರ, ಸೂರಿ ಮಾರ್ನಾಡ್ ಮತ್ತು ಅಶೋಕ್ ಒಳದೂರು, ಓಂದಾಸ್ ಕಣ್ಣಂಗಾರ್ ಇವರು ತಮ್ಮ ತಮ್ಮ ಸ್ವರಚಿತ ತುಳು ಹಾಸ್ಯ ಕವನಗಳನ್ನು ಪ್ರಸ್ತುತಪಡಿಸಿದರು. ಬಿತ್ತುಬಾರ ಪೆಚ್ಚಿನಗಾಲತ್ತು ತೆಗೆದ ನಾಡಿನಗ ಬೆತ್ತಡಿಡು ಭಕ್ತದೆಲ್ಲ ಪದರು ಪಾಡಲೇ ಮುಂದೆ ಉದ ಬಲ್ಲೆಡಲಿ ಪುಲ್ಲದನ ಕಿನ್ನಿಗೆ ಎಲ್ಲ ಕಲ್ಲದ ಕಡೆ ಅಡರು ಬಜರು ಬಿಜಿಕಿರದ ಗೂಡು ಕಟದು ಬದುಕಡವು ಅಡರು ಬಜರು ಬಿಜಿಕಿರದ ಗೂಡು ಕಟದು ಬದುಕಡವು ಪಗರು ಪೋದು ಪಗರಿಡವೆನ ಮಗರು ಪಾವಡೆ ಮದ್ನಲನ್ನು ಆನಿದ ಮದ್ನದ ಮದ್ಮಲ್ನ ಉಂಡೋಡು ಕುಂಕುಮ ಇಚ್ಚಿಸಿ ಕರಿಯ ಮಣಿಲ ಇಚ್ಚಿ ಕಾರಡು ನೀರಲ್ಲ ಇಚ್ಚಿ ದಾರದ ಅಪ್ಪ ಎಣ್ಣೆಗೆಂಡೇರಿ ಮದ್ಮಲನ್ನು ಉಂಡೋಡು ಕುಂಕುಮದಾನ ಇಚ್ಚಿ ಕೆಕ್ಕಿಂಡ ಕರಿಯ ಮಣಿದಾನ ಇಚ್ಚಿ ದಾರದ ಸೀರೆ ಕಾರು ನೀರ ಮೂಗುತ್ತಿನ ಇಚ್ಚಿ ಆರು ಪನೊಂದಿತ್ತೇರು ಆರು ಪನೊಂದಿತ್ತಿನ ಲೆಕ್ಕ ಏರು ಬರಿಟಿನ ಉಪ್ಪಂಡೇರು ದುಮ್ಮದ ಬದುಕು ಇತ್ತ ಔಟ್ಡೇಟೆಡ್ ದುಮ್ಮದ ಬದುಕು ನಮ್ಮ ಹೆಚ್ಚಿನ ಬದುಕೊಂಡಿದ್ದ ನಮ್ಮ ಸಂಸ್ಕೃತಿ ಸಂಸ್ಕಾರ ಅವಿತ್ತ ಔಟ್ಡೇಟೆಡ್ ಇತ್ತರ ಬದುಕು ಒಂದು ಅಪ್ಡೇಟೆಡ್ ಅಜ್ಜಿ ಬಿಚ್ಚಿನ ಭಾಷೆಗಳ ಎಂಟು ನೆಲೆ ಇಚ್ಚಿ ಅಜ್ಜಿ ಬಿಚ್ಚಿನ ಭಾಷೆಗಳ ಎಂಟು ನೆಲೆ ಇಚ್ಚಿ ಯಾನು ದಾಯ ಪುಟ್ಟದನ ಎಂದು ಗೊತ್ತುಚ್ಚಿ ಅಂಚಾದ ಎನ್ನ ಒರಿಪು ಏರೆಗ್ಲಾ ಪೂರ್ತು ಬೋದಿ ಯಾನು ತುಳು ಭಾಷೆಗೆ ಆಂಡ ಯಾನಿತ್ತ ಓಲ್ಲೆಗೆ ಯಾನು ತುಳು ಭಾಷೆಗೆ ಆಂಡತ್ತ ಯಾನು ಓಲ್ಲೆಗೆ ಏನನ್ನು ತೆಲ್ಪ ಇರತ್ತೆ ಏನನ್ನು ನಲ್ಪ ಇರತ್ತೆ ಏನನ್ನು ಬುಲ್ಪ ಇರತ್ತೆ ಏನನ್ನು ತೆಲ್ಪ ಇರತ್ತೆ ಏನನ್ನು ನಲ್ಪ ಇರತ್ತೆ ಏನನ್ನು ಬುಲ್ಪ ಇರತ್ತೆ ಏನನ್ನು ಒರ್ಪ ಇರತ್ತೆ ಏನನ್ನು ಒರ್ಪ ಇರತ್ತೆ ಪ್ರೀತಿ ಪಂಡ ತಾರದ ಮರತಕ್ಕ ಪ್ರೀತಿ ಪಂಡ ತಾರದ ಮರತಕ್ಕ ಕುಬೆ ಮುಟ್ಟ ಪೋಯಡ ನಿಕ್ಕು ಬೊಂಡ ನೀರು ಕುಬೆ ಮುಟ್ಟ ಪೋಯಡ ನಿಕ್ಕು ಬೊಂಡ ನೀರು ಕೈತತ್ತು ಜಾರಿಯಡ ಬಾಯಿಗೆ ತುಳಸಿದೆ ಕೊಡಲಿ ಮಿಕ್ಸರ್ ಎನ್ನ ಇಲ್ಲದ ಮಿಕ್ಸರ್ ಇಜ್ಜಿ ಗ್ರೈಂಡರ್ ಇಜ್ಜಿ ಎನ್ನ ಇಲ್ಲದ ಮಿಕ್ಸರ್ ಇಜ್ಜಿ ಗ್ರೈಂಡರ್ ಇಜ್ಜಿ ವಾಷಿಂಗ್ ಮಿಷಿನ್ ಲಾಗ ಇಜ್ಜಿ ಪಂಡರೆಯನ್ನ ಬುಡದಿನ ಕಂಪ್ಲೇಂಟ್ ಇಜ್ಜಿ ಪಂಡರೆಯನ್ನ ಬುಡದಿನ ಕಂಪ್ಲೇಂಟ್ ಇಜ್ಜಿ ದಾಯ ಬನ್ನಿಗೆ ನಿಕ್ಕು ಮಾತ್ರ ಯಾನೇ ಉಳ್ಳದು ಪೂರ್ವನು ತುಯಿನಾದೆ ತೂಕನ ಮನಸ್ಸಾಪುದು ನನ್ನ ಬುಡದಿ ಇವತ್ತನ್ನು ಬೇರೆ ಬೇಸಾಪುದು ಮದುರೆಂಗಿ ಪೋದು ಮೆಹಂದಿ ಆಂಡು ಮದುರೆಂಗಿ ಪೋದು ಮೆಹಂದಿ ಆಂಡು ತೊಡಮನೆ ಪೋದು ಇನ್ನಾದ ಆಂಡು ಬಾಯಿಗೆ ಪೋದು ಬೇಬಿ ಶವರ್ ಆಂಡು ತುಳು ಭಾಷೆದ ಪೋದು ಹೊರಿಡು ಹೋದು ಏನ ಹೃದಯ ಭಾರಿ ಮಲ್ಲ ಏನ ಹೃದಯ ಭಾರಿ ಮಲ್ಲ ಭಾರಿ ವಿಶಾಲ ಅವರು ಹುಲ್ಲರು ಶೀಲ ನೀಲ ಮತ್ತು ಜಯಮಾವು ಎಂಕೆ ಗೊತ್ತುಜಿ ಎನ್ನ ಮಾಮನ ಈದ್ ಬುದರ ಎಂಕೆ ಗೊತ್ತುಜಿ ಎನ್ನ ಮಾಮನ ಈದ್ ಬುದರ ಎಂದು ಸೋಜಿಗ ಪೂರ ಬತ್ತಿರು ಗರ್ದು ಬಿರ್ತರು ತಿಂದು ಉಂಡುದು ಮಾಮನು ಪುಗರಿಯೇ ಪುಗರಿಯನ್ ಪೂರ ಬತ್ತಿರು ಗರ್ದು ಬಿರ್ತರು ತಿಂದು ಉಣ್ಣು ಮಾಮನು ಪುಗರಿಯೇ ಪುಗರಿಯನ್ ಅಜಿಪ ಸಂಪ
ಕೋಟದ ಕೋಟ ಬಂದು ಅಜಿಪ ಸಂಪ ಕೋಟದ ಕೋಟ ಬಂದು ಬಿದೆದಕ್ಕಲು ಉಲೈಡೆ ಒಲಿಯರು ಅಜಿಪ ಸಂಪ ಕೋಟದ ಕೋಟ ಬಂದು ಬಿದೆದಕ್ಕಲು ಉಲೈಡೆ ಒಲಿಯರು ಉಲೈ ಬರ್ಪಿನ ಮಾಮ ಮಾತ್ರ ಕಾತದು ಬಿದೈಡೆ ಒಲಿಯರು ಉಲೈ ಬರ್ಪಿನ ಮಾಮ ಮಾತ್ರ ಕಾತದು ಬಿದೈಡೆ ಒಲಿಯರು ಸೇವುಲ పొడిచి పల్పేల పొడిచి తరకారి పంట కిరికిరి బంగుడ తునవకి రద్దు ఉన్కా పండుగ అప్పుడు ఇని మధ్యాహ్నం ఉంట ఒక ఎల్ల మధ్యాహ్నం ఇని రాత్రి ఉంట ఒక ఎల్ల రాత్రి అలా పొడిచి కిtte ప్రాయాడు ಉಪವಾಸ ಪತ್ರ ಇನ್ನೂ ಉಪವಾಸ ಪತ್ರ ದಾನ ಕಿಂದ రోజు ಆಯ್ನಿ ನಾಜಿ ಪತ್ತು కొంచెం సాబుదాన కిచిడి కొంచెం 2 కొండ పేరు 2 కొండ ఇతే కడవుజి దుబ్బుల కాపుజి ಎಂಗಿತೆ ಪ್ರಾಯಾಣ ದುಬ್ಬುಲ ಲೆಕ್ಕ ಆಪುಜಿ. ಈ ಕವಿಗೋಷ್ಠಿಯನ್ನು ಪ್ರವೀಣ ಪ್ರಕಾಶ್ ಶೆಟ್ಟಿ ನಡೆಸಿಕೊಟ್ಟರು. ಬರೆಪಿನ ಕೈಕ್ ಓದುನ ಮನಸ್ಸು ಗೊಲ್ಪುದ ಜೀಟಿಗೆ ಈ ಕಣ್ಣೆಲೆಗೆ ಸದ್ವಿಚಾರದ ಜ್ಯೋತಿ ಲೇಖನದ ಪ್ರಕಾಶುಡು ಬೆಳಗಡು ಕೀರ್ತಿ ಮೆರವಡು ಹಿಗಂತುಡು 10 ವರ್ಷದ ಸಾಧನದ ಸಾಧಿಗೆ ಬಪ್ಪಿನ ವೈದಿನ ಕಷ್ಟ ಬೆಂದಿನ ಬೆದರಡು ಸಾರ್ಥಕತೆಯ ಈ ಶುಭಗಳಿಗೆ ಪ್ರೀತಿದ ಹಾರೈಕೆ ಈ ಬುಡ ಉಡಲ್ಡು ಎನ್ನ ಪುಟ್ಟಗವನ ನಂತರ ನಡೆದ ಸಮಾರೋಪ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಪತ್ರಿಕೆಯ ರೂವಾರಿ ಪ್ರಕಾಶ್ ಹೆಗಡೆ ಕುಂಟಿನಿ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿಮ್ಮೆಲ್ಲರನ್ನ ಯಾರ ಹೆಸರನ್ನು ಹೇಳಿದೆ ತಮ್ಮೆಲ್ಲರನ್ನ ನೀವೆಲ್ಲ ನನ್ನ ಹಿತೈಷಿಗಳು, ಜೊತೆಗೆ ಪತ್ರಿಕೆ ಅಭಿಮಾನಿಗಳು, ಜೊತೆಗೆ ದೊಡ್ಡ ನೀವೆಲ್ಲ ನನ್ನ ಆಸ್ತಿ, ಪತ್ರಿಕೆ ಉಳಿದಕ್ಕೆ ನೀವುಗಳೇ ಕಾರಣ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ, ಮಾಧ್ಯಮ ಮಿತ್ರರನ್ನ ಸ್ವಾಗತಿಸ್ತಾ ಪ್ರಾಸ್ತಾವಿಕ ಮಾತುಗಳನ್ನ ಹೇಳುವುದಿಲ್ಲ. ಇತಿಹಾಸವನ್ನು ನಾನು ಪತ್ರಿಕೆಯಲ್ಲಿ ಬರೆದಿದ್ದೇನೆ. ನಾನು ನಡೆದುಕೊಂಡ ಬಂದ ದಾರಿಯ ಬಗ್ಗೆ ಎಲ್ಲ ಆ ಪತ್ರಿಕೆ ಈಗಿನ ಪತ್ರಿಕೆಯಲ್ಲಿ ವಿಶೇಷ ಸಂಚಿಕೆಗಳಿದೆ, ಅದನ್ನು ಓದಿ ನೀವು ತಿಳಿದುಕೊಳ್ಬೇಕಂತ ಹೇಳ್ತಾ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನ ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಎಂಆರ್ಜಿ ಗ್ರೂಪ್ ಆಫ್ ಹೋಟೆಲ್ಸ್ ಅಂಡ್ ಕಂಪನೀಸ್ನ ಕಾರ್ಯಾಧ್ಯಕ್ಷ ಆಡಳಿತ ನಿರ್ದೇಶಕ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಈ ಛಾಯಾಕಿರಣ ಪತ್ರಿಕೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೆಯಲಿ, ಸಾವಿರಾರು ಓದುಗರಿಂದ ಲಕ್ಷಾಂತರ ಓದುಗರು ಬರಲಿ ಎಂದು ಹಾರೈಸಿದರು. ಪ್ರಕಾಶ್ ಕುಂಟಿನವರು ಇವತ್ತು ಒಂದು ಈ ಸಾಧನೆ ಮಾಡಿದ್ದಾರೆ. ಸಾಧನೆ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. ನಾವು ನಮ್ಮ ಹಳ್ಳಿಗಳಲ್ಲಿ, ತುಳುನಾಡಿನಲ್ಲಿ ಹಳ್ಳಿಗಳಲ್ಲಿ ಜನಿಸಿ ಅಲ್ಲಿಯ ಶಾಲೆಯ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಪರವೂರಿಗೆ ಬಂದು ಹಾಗೆ ಸಾಧನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವು ಸಾಧನೆ ಮಾಡಬೇಕಾದ್ರೆ ನಮ್ಮ ನಿಷ್ಠೆ, ನಮ್ಮ ಪ್ರಾಮಾಣಿಕತೆ, ನಮ್ಮ ಶಕ್ತಿ, ಭಕ್ತಿ ಎಲ್ಲ ಸೇರಿ ನಾವು ಪ್ರಯತ್ನಗಳು ಸೇರಿದಾಗ ಮಾತ್ರ ಸಾಧನೆಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟವರಲ್ಲಿ ಅವರು ಕೂಡ ಒಬ್ಬರು. ಪ್ರಕಾಶ್ ಹೆಗ್ಡೆ ಕುಂಟಿನವರು ಕೂಡ ಒಬ್ಬರು. ಅವರು ಇವತ್ತು ಒಳ್ಳೆಯ ಸಂದೇಶವನ್ನು ನಮಗೆ ನೀಡಿದ್ದಾರೆ. ಇವತ್ತು ಛಾಯಾಕಿರಣ ಪತ್ರಿಕೆ ಇವತ್ತು ಬೆಳಗಿನ ಹೊತ್ತಿನಲ್ಲಿ ಇವತ್ತಿನ ತಲೆಮಾರಿಗೆ ಅರ್ಥವಾಗುವಾಗ ಇರಲಿ, ಮುಂದಿನ ಪೀಳಿ ಇವತ್ತು ಏನು ಹೇಳ್ತಾರೆ ಅಂತ, ನಮ್ಮ ಇವತ್ತಿನ ತಲೆಮಾರು ಮೊಬೈಲ್ನಲ್ಲಿ ಟೈಪ್ ಮಾಡ್ತಾರೆ, ಇಂಗ್ಲಿಷ್ ಪತ್ರಿಕೆ ಓದ್ತಾರೆ. ಅವರಿಗೂ ಕೂಡ ನಮ್ಮ ಕನ್ನಡ ಪತ್ರಿಕೆಯ ಮೂಲಕ ನಮ್ಮ ಊರಿನ ವಿಷಯ, ನಮ್ಮ ಮಣ್ಣು, ನಮ್ಮ ಹಿರಿಯರು, ನಮ್ಮ ದೇವರುಗಳು ಅದನ್ನು ತಿಳಿಸುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಎಲ್ಲರೂ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡು ಈ ಅವಕಾಶವನ್ನು ಮಾಡಿಕೊಟ್ಟಂತ ಪ್ರಕಾಶ್ ಹೆಗಡೆ ಕುಂಟಿನವರಿಗೆ ಮುಂದಿನ ದಿನ ಅವರ ಈ ಒಂದು 10 ವರ್ಷದ ಒಂದು ದಶಕ ಸಂಭ್ರಮೋತ್ಸವ, ದಶಮಾನೋತ್ಸವ ಮುಂದಿನ ಇನ್ನೊಂದು 10 ವರ್ಷದಲ್ಲಿ ನಾವೆಲ್ಲರೂ ಸೇರಿ ನೋಡುವಾಗಲೇ ಆಗಲಿ. ದಯವಿಟ್ಟು ನಮಗೆ ಕ್ಷಮಿಸಬೇಕು, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಈ ಫಂಕ್ಷನ್ಗೆ ನಾನು ಬರೋದೇ ಅಲ್ಲ, ನನ್ನವರ ವಿಶ್ವಾಸ ಮತ್ತು ಪ್ರೀತಿ ಮತ್ತು ಸಂಬಂಧ ಅಂತ ಹೇಳಿದರು, ಅದಕ್ಕೆ ಅವರು ಹೇಳಲಿಕ್ಕೆ ನಾನು ಬಂದಿದ್ದೇನೆ. ನನಗೆ ಇಲ್ಲಿ ತಡವಾಗ್ತದೆ, ಆಲ್ರೆಡಿ ಡಿಲೇ ಆಯಿತು, ನಾನು ಹೋಗಬೇಕಾಗಿದೆ. ಇವನ್ ಸುರೇಶನ ಕೂಡ ಇವ ಒಂದು ಫಂಕ್ಷನ್ಗೆ ಅವರು ಕೂಡ ಬರುವುದಿಲ್ಲ ಅಂತ ಹೇಳಿದರು. ನಾನು ಬಹಳ ಒತ್ತಾಯವಾಗಿ ನೀವು ಬರಬೇಕು, ನನಗೆ ಬೇಗ ಹೋಗ್ಬೇಕು, ನೀವು ಇರಬೇಕು ಅಂತೇಳಿ ಅವರನ್ನು ಕೂಡ ಇಲ್ಲಿ ತಂದಿದ್ದೇನೆ. ಅವರು ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಒಂದು ಬಹಳ ಸಕ್ಸಸ್ ಆಗಿ ಬೆಳಿಗ್ಗೆ ನಡೆದಿದೆ ಅಂತ ನಾನು ಕೇಳಿಕೊಂಡೆ. ಈ ಒಂದು ಛಾಯಾ
ಛಾಯಾಗ್ರಹಣ ಪತ್ರಿಕೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೆಯಲಿ, ಸಾವಿರಾರು ಓದುವವರಿದ್ದರು, ಲಕ್ಷಾಂತರ ಓದುವವರು ಬರಲಿ ಅಂತೇಳಿ ನಾನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಚಿಣ್ಣರ ಬಿಂಬದ ಮಕ್ಕಳು ಬುಟ್ಟಿಯಲ್ಲಿ ಹೊತ್ತು ತಂದ ಛಾಯಾಕಿರಣ ಪತ್ರಿಕೆಯ ದಶಮಾನೋತ್ಸವದ ವಿಶೇಷ ಸಂಚಿಕೆಯನ್ನು ವೇದಿಕೆಯ ಗಣ್ಯರು ಲೋಕಾರ್ಪಣೆಗೊಳಿಸಿದರು. ಎಲ್ಲ ಗಣ್ಯರು ದಯವಿಟ್ಟು ಮುಂಬಕ್ಕೆ ಬಂದು ವಿನಂತಿಸಿಕೊಳ್ತಾರೆ. ವಿಶೇಷ ರೂಪದಲ್ಲಿ ಈ ಬುಟ್ಟಿಯ ಮೇಲಿರುವಂತಹ ಸ್ಮರಣ ಸಂಚಿಕೆಯನ್ನ ಮುಖ್ಯ ಅತಿಥಿ ಹಾಗೂ ಎಲ್ಲ ಗಣ್ಯರು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ವಿಶಿಷ್ಟ ಪರಿಕಲ್ಪನೆಯಲ್ಲಿ ದಶಮಾನೋತ್ಸವದ ಈ ಸಂದರ್ಭದಲ್ಲಿ ಪ್ರಕಾಶ್ ಹೆಗ್ಡೆ ಕುಂಡಿಲಿಯವರ ಅನುಭವದ ಮಾತಿನ ಸಾಹಿತ್ಯವನ್ನು ಒಳಗೊಂಡಂತಹ ಅನೇಕ ಪ್ರೋತ್ಸಾಹಕರು. ವಿಶೇಷ ಆಮಂತ್ರಿತ ಗೌರವ ಅತಿಥಿಯಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡುತ್ತಾ ಪತ್ರಿಕಾ ಧರ್ಮದ ಬಗ್ಗೆ ವಿವರಿಸಿದರು. ನಾವು ಖಾದ್ರಿ ಶಾಮನವರ ಸಂಪಾದಕೀಯವನ್ನು ಓದ್ತಾ ಬೆಳೆದಂತು ಆ ಕಾಲಘಟ್ಟದಲ್ಲಿ. ಹಾಗೆ ಸಂಯುಕ್ತ ಕರ್ನಾಟಕದ ಶ್ಯಾಮರಾಯರ ಅವರ ಎಡಿಟೋರಿಯಲ್ ಓದ್ತಾ ಒಂದಷ್ಟು ಮನಸ್ಸನ್ನು ತುಂಬಿಕೊಂಡಂಥವು. ಹಾಗೆ ವಡ್ಡಶ್ರೀ ರಘುರಾಮ್ ಶೆಟ್ಟಿ ಅವರು ಆ ಕಾಲಘಟ್ಟದ ಮುಂಗಾರು ಪತ್ರಿಕೆ ಅಂತಂದು ಒಂದಷ್ಟು ಜನಮಾನಸಕ್ಕೆ ಹತ್ತಿರವಾದಂಥವರು. ಹಾಗೆ ಸಂತೋಷ್ ಗುಲಾಡಿ ಅವರು ತರಂಗದ ಮೂಲಕ ಅವರದೇ ವಿಚಾರವನ್ನು ನೀಡ್ತಾ ಸಮಾಜದ ಪ್ರಭಾವಲಯ ಕೊಡುವಂಥವರು. ಹಾಗೆ ಭತ್ತದ ಒಬ್ಬ ಬರವಣಿಗೆಯಲ್ಲಿ ಭತ್ತದ ಒಬ್ಬ ವ್ಯಕ್ತಿ ಇದ್ದರೆ ಅದು ಆಯಸ್ಸು ಇಲ್ಲದಂತ ಬರೆದ ವ್ಯಕ್ತಿ ಇದ್ರೆ ಅದು ಲಂಕೇಶ್ ಅಂತವರು. ವೈವಿಧ್ಯಮಯ ಬದುಕಿಗೆ ಮತ್ತು ವಲಯಕ್ಕೆ ಕಾರಣ ಆಗಿರ್ತಕ್ಕಂಥ ರವಿಗಳಿಗೆ ಅಂತವರು. ಇವರು ನೋಡ್ತಾ ನಾವು ಬೆಳೆದಂತ ಹೋಗ್ತಾ ಇದ್ದಾರೆ. ಹಾಗಾಗಿ ಖಾದ್ರಿಯವರು ಬರೀತಿದ್ರು, ನಡೆದಷ್ಟಿದೆ ನೆಲ, ದುಡಿದಷ್ಟಿದೆ ಫಲ, ಕುಡಿದಷ್ಟಿದೆ ಜಲ, ಹಾರಿದಷ್ಟಿದೆ ಆಕಾಶ ಮತ್ತು ಅವಕಾಶ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮ ಸಂಪಾದಕೀಯ ಮೂಲಕ ಒಂದು ಇಡೀ ಜನಾಂಗದ ಕಣ್ಣಂತರಿಸಿದಂಥ ಖಾದ್ರಿ ಶಾಮನವರು ಅವರ ಪರಂಪರೆಯಲ್ಲಿ ಇವತ್ತು ತಮ್ಮ ಬದುಕಿನ ಭಾವನೆಗಳನ್ನ, ಬದುಕಿನ ತವಕಗಳನ್ನ, ತಲ್ಲಣಗಳನ್ನ ಇವತ್ತು ಬರವಣಿಗೆ ಮೂಲಕ ಅದನ್ನ ಬರೆಸ್ತಾ ಒಂದು ಸಮಾಜದ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ಕಳೆದ 10 ವರ್ಷಗಳಿಂದ ಸನ್ಮಾನ್ಯ ಸ್ನೇಹಿತರು ಮಾಡಿದ್ದಾರೆ. ಹಾಗಾಗಿ ಒಂದು ಪತ್ರಿಕೆ ಅಂತ ಹೇಳಿದ್ರೆ ಅದು ಅರಿವಿನ ಅರಮನೆ ಹೆಬ್ಬಾಗಿಲು, ಲೋಕ ಕಲ್ಯಾಣಕ್ಕಾಗಿ ತೆರೆದಿಟ್ಟ ವಿಚಾರದ ಅಮೃತಕೋಮ ಅಂತ ಭಾವಿಸ್ತೇನೆ. ನಾವು ಕೇಳಿದ್ದೇವೆ, ನೃಪತುಂಗನ ದೊರೆನುಡಿ ಸಾಕ್ಷಿ, ಪಂಪನ ಪದುದೂರಿನ ಸಾಕ್ಷಿ, ಕೂಡಲ ಸಂಗನ ಅಡಿ ಸಾಕ್ಷಿ, ಗದುಗಿನ ಕವಿದೇವನ ಸಾಕ್ಷಿ ಅನ್ನುವಂಥ ವರಸೆ ಮೂಡಿಸ ನಮಗೆ ಬಹುಶಃ ಎಲ್ಲೋ ಒಂದು ಕಡೆಗೆ ಅವರ ದಾರಿಯಲ್ಲಿ ಹೆಜ್ಜೆ ಹಾಕಲು ಸಾಧ್ಯ ಆಗಿಲ್ಲ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಚಿಂತನೆಯ ವಿಸ್ತಾರ ಪ್ರಸ್ತಾರಗಳು ಬದಲಾಂತಿ ಕಾಲಘಟ್ಟದಲ್ಲಿ ಯಾವ ಹಮರ ತಾಳ್ಬೇಕೆಂಬ ಚಿಂತನೆ ನಮ್ಮನ್ನು ಹೋಗ್ತಾ ಇದೆ. ಹಾಗಾಗಿ ಹೇಳ್ತಾರೆ, ಋಣದ ಜಾಲವನಂತ, ಕರ್ಮ ಚಕ್ರವನಂತ, ಜನ್ಮ ಜನ್ಮಾಂತರದ ಜೀವ ತಂತುಗಳನ್ನಂತ, ನಿತ್ಯ ನೂತನ ಭವನ ತಂತ್ರ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಯಾಂತ್ರಿಕತೆ ಅಂಗಗಳಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವ ಸೌಕರ್ಯ ನಾವು ಇದ್ದೀವಿ. ಈ ಸಂದರ್ಭದಲ್ಲಿ ಐಲೇಸಾ ಮುಂಬಯಿಯ ವತಿಯಿಂದ ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಲು ವಿಧಾನಸಭೆಯಲ್ಲಿ ಧ್ವನಿ ಎತ್ತುವಂತೆ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಮನವಿ ನೀಡಲಾಯಿತು. ತುಳು ಭಾಷೆಯ ಒಂದು ಶಾಸ್ತ್ರೀಯ ಸ್ಥಾನಮಾನ ಕೊಡುವುದು ಈ ಸಂವಿಧಾನದ ಎರಡನೇ ಸೇರುವನ್ನು ಒತ್ತಾಯವನ್ನು ಮಾತೆಲ್ಲ ಕೂತೇವೆ, 10 ಲಕ್ಷ ಜನ ಕೂತೇವೆ ಖಂಡಿತ ಒಂದು ಇದನ್ನ ಪ್ರಯತ್ನ ಬೇಕು ಬಂದಾಗ ಸ್ವೀಕರಣೆ ರಾಜೀನಾಮೆ ಹಾಕಲಾಗುವುದು. 2 ಜಿಲ್ಲೆದ ಪೂರ ಶಾಸಕರು ಸೇರಿಸುವ ಜವಾಬ್ದಾರಿ ಯಾರು ಪೂರ ಸೇರಿದ್ರು ನಮ್ಮ ಇಷ್ಟನೇ ಮತ್ತು ಏನಾಗ ಮೂಲ ಎಂಗಳ ಎಂಪಿನವರು 3-4 ಜನ ಎಂಪಿನವರು ಗೌರವಿಸಲು ಖಂಡಿತ ಕರ್ತವ್ಯ ಒಂದು ಬಾರಿ ಶಿವಕುಮಾರಿ ಮನವಿ ಕೊಡ್ತಾರೆ. ಖಂಡಿತ ನೀವು ಒಳ್ಳೆ ಪತ್ರ ಮಾಡಬೇಕು.
ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದ ಪತ್ರಿಕೆಯ ಮುಖ್ಯ ಪ್ರವರ್ತಕರು, ವಿಸ್ವಾತ್ ಕೆಮಿಕಲ್ಸ್ ಲಿಮಿಟೆಡ್ನ ಕಾರ್ಯಾಧ್ಯಕ್ಷ, ಆಡಳಿತ ನಿರ್ದೇಶಕ ಬಿ. ವಿವೇಕ್ ಶೆಟ್ಟಿ, ಬಂಟರ ಸಂಘ ಮುಂಬೈ ಇದರ ಅಧ್ಯಕ್ಷ ಪ್ರವೀಣ್ ಭೋಜಾ ಶೆಟ್ಟಿ, ತ್ರಿವೇಣಿ ಗ್ರೂಪ್ ಆಫ್ ಕಂಪನೀಸ್ನ ನಿರ್ದೇಶಕಿ ಮನೋರಮಾ ಎನ್.ಬಿ. ಶೆಟ್ಟಿ, ಪತ್ರಿಕೆಯ ನಿರ್ದೇಶಕ ಕೆಎನ್ ಗ್ರೂಪ್ ಆಫ್ ಹೋಟೆಲ್ಸ್ ಕಲ್ಯಾಣ್ ಇದರ ಕಾರ್ಯಾಧ್ಯಕ್ಷ, ಆಡಳಿತ ನಿರ್ದೇಶಕ ಸತೀಶ್ ಎನ್. ಶೆಟ್ಟಿ, ಬೋರಿವಲಿ ಎಜುಕೇಷನ್ ಕಮಿಟಿ ಬಂಟರ ಸಂಘ ಮುಂಬೈ ಇದರ ಉಪ ಕಾರ್ಯಾಧ್ಯಕ್ಷ ನಿತ್ಯಾನಂದ ಹೆಗ್ಡೆ ನಡೆಬೆಟ್ಟು ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಅದರಿಂದ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅದರಿಂದ ನೀವು ಭಾರಿ ಒಳ್ಳೆಯದಾಗಿ ಒಂದು ಪತ್ರಿಕೆಯನ್ನು ತಂದಿದ್ದೀರಿ. ಅದಲ್ಲದೆ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಈ ಒಂದು ಪತ್ರಿಕೆ ಇದರದ ಸಬ್ಜೆಕ್ಟ್ ಅದು ಯಾವುದು ಕ್ರಿಟಿಕ್ ಆಗಿರಬೇಕು, ಅದು ಒಳ್ಳೆಯದಾಗಿರ್ಬೇಕು. ಯಾವ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತಾರೆ ಆ ಬೀಸಿರಬೇಕು. ಅದು ಒಂದು ವ್ಯಕ್ತಿಯ ವಿಷಯದಲ್ಲಿ ಮಾತಾಡೋದಾಗಲಿ ಅಥವಾ ಅದರ ಒಂದು ಸಬ್ಜೆಕ್ಟ್ ವಿಷಯ ಮಾತಾಡೋದಾಗಲಿ ಅದಕ್ಕೆ ಮುಖ್ಯವಾಗಿದ್ದ ಆ ಕೊಟ್ಟಂತಹ ಬರೆದಂತಹ ಒಂದು ಇದು ಮೆಸೇಜ್ ಅವರೊಬ್ಬರ ಮೈಂಡಿಗೆ ಹೋಗ್ಬೇಕು. ನಾವೊಂದು ಟಿವಿ ಪ್ರೋಗ್ರಾಮ್ ನೋಡ್ತೇವೆ, ಅದರ ಒಂದು ಮೂವಿ ನೋಡ್ತೇವೆ, ಪಿಕ್ಚರ್ ನೋಡ್ತೇವೆ, ಅದರ ಒಂದು ಬರೆಯುತ್ತೇವೆ. ಹಾಗೆ ಇದು ಎಲ್ಲ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು. ಅಂತಹ ಒಂದು ಮಹತ್ ಕಾರ್ಯವನ್ನು ಈ ಜರ್ನಲಿಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಮೂವಿಗೂ ಸಬ್ಜೆಕ್ಟ್ ಇರುವುದಿಲ್ಲ, ಇಂಥ ಟಿವಿ ಸೀರಿಯಲ್ಗೂ ಹಾಗೆ ಇರ್ತದೆ. ಯಾಕಂದ್ರೆ ಈ ಒಂದು ಬರೆಯುವ ಅದಕ್ಕೆ ಹೇಳ್ತಾರೆ ಕೋವಿ ಮುಂಚ ಅಂದ್ರೆ ಒಂದು ಕೋವಿಗೆ ಎಷ್ಟೊಂದು ಶಕ್ತಿ ಉಂಟ, ಇಟ್ ಇಸ್ ಲೈಕ್ ಎ ವೆಪನ್. ಅಂತಹ ಒಂದು ವೆಪನ್ ದಟ್ ಇಸ್ ದ ಟಾಪಿಕ್, ಒಂದು ಕಮ್ಯುನಿಕೇಶನ್, ಒಂದು ಬರೆಯುವುದು, ಒಂದು ಟಿವಿ ಪ್ರೋಗ್ರಾಮ್ ಅಥವಾ ಒಂದು ಮೂವಿ, ದಟ್ ಇಸ್ ಕೈಂಡ್ ಆಫ್ ಮೆಸೇಜ್. ನಮ್ಮ ಪ್ರಕಾಶ್ ಕುಂಟಿನವರ ಒಂದು 10 ವರ್ಷದ ಸಾಧನೆ ಅಂತ ನಾನು ಹೇಳ್ತೇನೆ. ಆದ್ದರಿಂದ ಇದಕ್ಕೆ ಇನ್ನೂ ಕೂಡ ಒಳ್ಳೆಯ ಭವಿಷ್ಯ ಉಂಟಂದ್ರೆ ಅವರೆಲ್ಲ ಟಿವಿ ನೋಡ್ತಾರೆ, ಎಲ್ಲ ಫ್ಯಾಮಿಲಿ ಇದ್ದಾರೆ, ಮಿಸ್ಸಸ್ ಇದ್ದಾರೆ, ಸಿಸ್ಟರ್ ಇದ್ದಾರೆ. ಒಂದು ಇಂತಹ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಒಂದು ಇಂತಹ ಒಂದು ಒಳ್ಳೆಯ ಪತ್ರಿಕೆಯನ್ನು ತರುವ ಪ್ರಕಾಶ್ ಕುಂಟಿನವರೇ, ನಾನು ಹೆಚ್ಚು ಮಾತಾಡಿ ಹೋಗುವುದಿಲ್ಲ. ವಿಶ್ ಯು ಆಲ್ ದಿ ಬೆಸ್ಟ್. You are doing good work and whatever the support is required from us, we are prepared to give you. God bless you. ಈಗ ಬೆಸ್ಟ್ ಬಂದಾಗ ಪಾರ್ಟ್ ಬಂದಾಗ ಈಗ ಹೇಗೆ ಬರ್ತಿದ್ದಂತೆ ಕವಿಗೋಷ್ಠಿ ಒಂದು ಕಮ್ಮಿ ಈಗ ಬಂದಾಗ ಅವಾಗ 2 ಸಾರಿ ರಿಪೀಟ್ ಮಾಡ್ಬೋದು. ಭಾರಿ ಶಬ್ದ ಕವಿಗೋಷ್ಠಿ ಮತ್ತೆ ಕಮ್ಮಿ ಬಂದಾಗ ಅದನ್ನ ಟ್ಯಾಲೆಂಟ್ ಕೂಡ ನಮ್ಮ ಕೊಟ್ಟು ಟೈಮ್ ಇತ್ತು, ಎಷ್ಟು ಕಮ್ಮಿ ಸೇರ್ಕೊಂಡು ಬೈಕಿನ ಒಂದೇ ಮಕ್ಕಳೇ ನೆಕ್ಸ್ಟ್ ಟೈಮ್ ಆಗ್ತದೆ. 2 ಸಾರಿ ಬೈಲಿಂದ ನಾನು ಭಾರಿ ಶೋಗುತ್ತಿಲ್ಲ. ಒಕ್ಕ ಪಂಡೆ ಮೆಂಬರ್ಸ್ ನಾನು 2 ಸಾವಿರ ಬೇರೆ ಮಾಡ್ತೀನಿ. ഞാനെന്നെ 10 വർഷം 10,000 ಮೆಂಬರ್ ಆಡು, 20 ವರ್ಷ 20,000 ಮೆಂಬರ್ ಆಡು, 25,000 ಮೆಂಬರ್ ಆಡು. ಈ ಜಾಯಾಗಿ ಹಣದ ಪಬ್ಲಿಸಿಟಿ ಇಡೀ ಮುಂಬೈ ಪರಿಸರ ಬೇಕಂದಾಗ ಈಗ ತುಳು ಪಾತ್ರಗಳು ಕನ್ನಡ ಪಾತ್ರಗಳು ಒಂದು ಕಡಿಮೆ ಆಗುದಿಲ್ಲ ಮುಂಬೈ. ಆ ಕನ್ನಡ ಪ್ರಿಂಟ್ ಮಾಡ್ತಾರೆ ಓದಿನ ಜನಗಳೆಲ್ಲ ಕಡಿಮೆ ಆಗುದಿಲ್ಲ. ಆಯ್ನಾತ ನಾಡಿದ್ದಾರೆ ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ. ಎಜುಕೇಶನ್ ಲಾಸ್ಟ್ ಮಾಡ್ತಾರೆ ಅದು ವೈಟ್ ಆರ್ನ ಪುದರ್ ಪಾಡಂದ್ರೆ ಪತ್ರಿಕೆಯನ್ನೇ ಪುದರ್ ಎದುರು ಕಂತ ಪಾಡ್ತಾರೆ. ಅವನಿಗೆ ಬಾರಿ ಒಂದು ಖುಷಿದ ವಿಷಯ ಒಂದು ಲೇಖಿತ ಬಂದ ಉಂಟು ವೈಟ್ ದಾದ ಪಡುತ್ತೆ. ನಮకు ಈ ಪತ್ರಿಕೆ ಓದುಂಡ ಗೊತ್ತಾಪಡಿ ಓವೇ ಮದುವೆ ಅವಳು ಓವೇ ವಿಷಯ ಅವಳು ಆಯ್ತು. ನೀವು ನಾಯಕರು ಕೊರ್ಪೇರು ನಮ್ಗೆ ಓದಿದ್ದೆಲ್ಲ ಒಂದು ಗೊತ್ತಾಗ್ಬೋದು. ನೀ ಆರೆ ಗುಂಜಿ ಎక్కడ ಪ್ರಕಾಶನೆ ಬರಲೇರು ಅನ್ನ ಅಮ್ಮನ ಗುಂಜಿ ಎಡ್ಡೆ ಸಂಸ್ಕೃತಿ ಇತ್ತಿನ ಪುಂಜೋದು ನನಗೆ ಗೊತ್ತಾ. ಹಂಚಿನ ಅಪ್ಪನ ಬಂದಿಡು ನೆರೆಗೂ ಎಡ್ಡೆ ಗಂಗೆಡು ಜನ್ಮ ಕೊಟ್ಟು ಇಲ್ಲಿ ಪ್ರಕಾಶನೆ ಈತ ಮಲ್ಲ ಜನ ಅವಳು ನೀರ ಪ್ರವೀಣನ್ನೇ ಬಂಡೇರು ಲಕ್ಷ್ಮೀ ಇಜ್ಜಿ ಆಂಡ ಸರಸ್ವತಿ ಮಾತೆ ಅಕ್ಕನ ಇಡೀ ಫ್ಯಾಮಿಲಿಗೆ ಒಲಿದುಂಡು. ಜೊತೆಗೆ ಅವಳು ಅದನ್ನ ಮಗಲಾಡಿ ಈತ ಬುದ್ಧಿವಂತ ಈತ ಟ್ಯಾಲೆಂಟ್ ಒಂಜಿ ಪ್ರತಿ ಒಂಜ ಅಡುಗೆನ ಹೇಳಿದ ಪಿರವಡು ಪುಂಜು ಮಲ್ಲ ಶಕ್ತಿ ಅದಿತ್ತಂಡ ಮಾತ್ರ ಸಾಧ್ಯ. ಇನ್ನು ಜೊತೆಗೆ ಮಸ್ತ್ ಸರಳ ಸಜ್ಜನಿ ಉಪಕಾರನ ಪಿರವಡೆ ಇರ್ತದಾರೆ ಫುಲ್ ಸಪೋರ್ಟು ಹೂ ಸಮಾಜ ಉಂಟು ಕನ್ನಡ ಸಂಸ್ಕೃತಿ ಐಟ್ ಪೂರೆಟ್ಲ ಆರ್ ಆಕ್ಟಿವ್ ಆಗುಲೇರು. ಪ್ರಕಾಶ್ ಅಣ್ಣಗ ನನಾತ್ ದೇವೇರು ಅನುಗ್ರಹ ಮಾಡ್ಕೊಡಾಗ ಪತ್ರಿಕೆ ನನಾತ್ ಬೆಳೆಯಾಡು ఒక ఎంచినల నీకు ఇస్తుండే ఇంకో అట్లా బిలిసాయ ఉల్లా పడద పండుగ ನಾನು ನನ್ನ ಪಾಠವನ್ನು ಮುಗಿದ್ದು ಒಂದು ಎಕಸ್ ಕಾರ್ಯಕ್ರಮ ನಾವು ವೀಕ್ಷಣೆ ಮಾಡ್ತೋಲ್ಲ ಯಾದ ಬಂದಾಗ ಒಂಜಿ
ಪ್ರಕಾಶ್ ಕುಟ್ಟಿನ್ಯಾರು ಪತ್ರಿಕೋದ್ಯಮನು ಪ್ರಾರಂಭ ಬಂದದ್ದು 10 ವರ್ಷ 100 ಸಂಚಿಕೆಯಲ್ಲಿ ವಿಭಿನ್ನವಾದ ಬರೋದು ಒಂದೇತ ಪಾಪಿ ಕುಡಂಗೆ ಕಾಪುಜಿ ಅಂಚ ಮಕ್ಕಳ ಭಾರಿ ಜಾಗ್ರತೆ ಭಾರಿ ಶಿಸ್ತುಬದ್ಧವಾದ ಕರಿನ 10 ವರ್ಷ ಮಾತ್ರ ತುಲ್ಯ ಅದೇ ಬಾರಿ ಮುಖ್ಯ ತೂತ್ರ ವ್ಯಕ್ತಿಯ ನನ್ನ ಸಂಬಂಧ ಸಾಧಾರಣ 10 ವರ್ಷದ ಪಂಡ್ಯರಾರು ನಡಿಬೆಟ್ಟರು 4 ವರ್ಷ ಒಟ್ಟಿಗೆ ಒಂದೇ ಬೈದು ಶಾಲೆ ಬಂದಿದ್ದ ಅಭ್ಯರ್ಥಿಗಳು ಆ ಪರಸ್ಪರ ಪ್ರೀತಿ ಸಂಪರ್ಕ ಸಂಬಂಧ ಇದಕ್ಕೆ ಜೀವನದಲ್ಲೇ ಬಂದಿಯಾನಿಲ್ಲ ಆಮೇಲೆ ಒಬ್ಬೇ ಉದ್ಯಮ ಭಾರಿ ಬಂಗದ ಕೆಲಸ ಉದ್ಯಮ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗ ಆಯ್ತಾ ಬೇನೆ ಬೆಸರೆ ಭಾರಿ ಕಷ್ಟ ಐಟ್ಲ ಪತ್ರಿಕೋದ್ಯಮ ಬಂದಾಗ ಭಾರಿ ಬಂಗದ ಕೆಲಸ ಅಂಚಾದ ಪ್ರತಿ ಎಡ್ಡೆನ್ನು ಬರೆಯೋಳು ಹಾಲನ್ನ ಎಡ್ಡೆನ್ನು ಬರೆಯೋಳು ಜನಗಳಿಗೆ ಓಡಾಟಕ್ಕೆ ಬರೆಯೋಳು ಜನಗಳಿಗೆ ಖುಷಿ ಆಗೋದು ಆಮೇಲೆ ಬಗ್ಗೆ ಬರಂಡ ತಲಾಟೆ ಹೆಚ್ಚು ಕಡಿಮೆ ಅವರ ಮೇಲೆ ಹೆಚ್ಚಿನ ಮಾತ ಚಿಂತನೆಗಳು ಸರ್ವಸಾಮಾನ್ಯ ಇದನ್ನು ಮಾತ್ರ ಈ 10 ವರ್ಷ ಪೂರ್ತಿ ಆದರೆ ಬಹಳ ಶಿಸ್ತುಬದ್ಧವಾದ ಜನ ಪ್ರತಿಯೊಂದು ಕೆಲಸನ ಬಾರಿ ಪ್ರಹ್ಲಾದ್ ಮತ್ತು ಹೊಂದಿ ಆ ಪ್ರಾವೀಣ್ಯ ತರಗೊಂಡು ಅದಕ್ಕೆ ವಿಶೇಷವಾಗಿ ಬೆಂಬಲ ಕೊಟ್ಟಾಗ ಜೊತೆಗೆಲ್ಲ ಪ್ರತಿ ವಾರ ಮಸ್ತ್ ಅದು ಸಾಮಾಜಿಕ ಕಳೆಕಳೆ ನೀವು ಅಂತ ಫ್ಯಾಮಿಲಿ ಬಗ್ಗೆ ಮಾತಾಡ ಮಕ್ಕಳು ಮಾತಾಡ್ತದೆ ಇದು ಎಟ್ಟೆ ಕೆಲಸನು ಬಾರಿ ಪ್ರಹ್ಲಾದ್ ಮಾಡ್ತಾರೆ ಪ್ರಕಾಶಣ್ಣೆ ಈ ಪತ್ರಿಕೆ ಶುರು ಮಲ್ಪನಾಗ ಈಗ ಒಟ್ಟು ಕುಲ್ಲಾನಾಗ ಬಂದ್ಮೇಲೆ ಎನ್ನ ಒಂದು ಸ್ವಂತ ಪತ್ರಿಕೆ ಒಂದು 3 ವರ್ಷ ನಡದಿಂದ ಹೆಂಗೆ ಅಯ್ಯವು ಮತ್ತೆ ರಿಟೈರ್ಡ್ಗೆ ತಂದೆ ಆರಾಮಾದಿಪ್ಪೆ ಮಗನ ಮದ್ವೆ ರಿಟೈರ್ಡ್ಗೆ ತಂದೆ ಅಂಡ ಈ ರೀತಿ ಈ ದಶಮಾನೋತ್ಸವ ಸಂಭ್ರಮತ್ವನಾಗ ಒಂದು ಸಿಲ್ವರ್ ಜೂಬ್ಲಿ ಅಂತ ಮಲ್ಪನಾರ ಗ್ಯಾರಂಟಿ ಬೊಕ್ಕ ಮಿತ್ತದ ವಿಷಯ ಬೊಕ್ಕದ ವಿಷಯ ಅಂತ ಸರ್ ಅದು ಪ್ರಕಾಶಣ್ಣ ಐಕತ್ ಇಂದು ಸಾಕ್ಷಿ ಬಂದಾಗ ಐನಿತ ಈ ವೇದಿಕೆ ಬತ್ತಿನ ಗಣ್ಯತೆಯನ್ನು ಉಪಸ್ಥಿತಿ ಬೊಕ್ಕ ಅದನ್ನ ಅಭಿಮಾನ ಬೊಕ್ಕ ನಿಗನ ಮಾತು ಬತ್ತಿನ ಅಭಿಮಾನ ಒಂದೇ ಸಾಕ್ಷಿ ನಂದು ಹೆಣ್ಣು ಅಂಚ ಸರ ಅದು ಈ ಪ್ರಕಾಶಣ್ಣನ ಈ ಪತ್ರಿಕೆದ ಒಂದು ಡೈರೆಕ್ಟರ್ ಯಾನುಲ್ಲೆ ಬಂದ್ರೆ ಭಾರಿ ಹೆಮ್ಮೆಲ ಸಂತೋಷದ ಅವನು ಈ ಒಂದು ಪತ್ರಿಕೆದ ಈತ್ಮಲ್ಲ ಯಶಸ್ಸಿಗೆ ಕಾರಣ ಪ್ರಕಾಶಣ್ಣನ ಒಂದು ಛಲ ಬೊಕ್ಕ ಸ್ವಾಭಿಮಾನ ಆ ಒಂದು ಭಾರಿ ಮಾಡ ಸ್ವಾಭಿಮಾನ ಎರೆಗ ನಮಸ್ಕಾರ ಆಡಲ್ಲ ಇಷ್ಟೇ ಒಂದು ಯಾರನ್ನ ಅಡ್ವರ್ಟೈಸ್ ಕಾಸು ತಗ್ಗಿಸುವೈ ಇದಿನಾರು ಎರೆಗಿಲ ಒಂದು ಏತೆ ಬಂಗ ಇತ್ತಿಲ್ಲಾರ ಎರೆಗಿಲ ಪಂಪಿನಾರ ಆಂಡ ಈ ಪತ್ರಿಕೆ ಈಟ್ ಮಲ್ಲ ಒಂದು ಯಶಸ್ವಿ ಪಡತು ಮುಟ್ಟದಿನೈತೆ ಐತ ಸರ್ ಪ್ರಕಾಶಣ್ಣ ಬೊಕ್ಕ ಐದು ಕಾರ ಬೊಕ್ಕಿನ ಜೋತೆಕ್ಕಾಗ ಅಂಜನೆ ಶಾಲಿನಕ್ಕಾಗ ಬೊಕ್ಕ ಮಗನ ಮರ್ಮಾಯ ಬೊಕ್ಕ ಪೂರ ಟೀಮ್ ಇಲ್ಲ ಯಾನ್ ಉಡೋರ ಧನ್ಯವಾದ ಕೊರಂದು ಈ ಪತ್ರಿಕೆ ನನಾತ್ ಉದ್ಯೋಗ ಏರಾಡು ಇಂತ ಯಶಸ್ಸು ಪಂಡದ ಆಗಲಿ ನನಾತ್ ದೇವರ ಶಕ್ತಿ ಕೊರಡು ಪಂಡದು ಈ ಸಭಾ ಕಾರ್ಯಕ್ರಮ ಬೈದಿನ ಈಗಲೇ ಮಾತಾ ನಮಸ್ಕಾರ ಮತ್ತೊಂದು ರಡ್ಡು ಪಾತ್ರ ಮುಗಿ ಲೇಖಕಿ ನಿರೂಪಕಿ ಶಾಲಿನಿ ಶೆಟ್ಟಿ ಅಜೇಕಾರು ಮತ್ತು ಶರೋನ್ ಶೆಟ್ಟಿ ಐಕಳ ಇವರಿಗೆ ಛಾಯಾಕಿರಣ ಸಾಹಿತ್ಯ ಸೇವಾ ಪ್ರಶಸ್ತಿಯನ್ನು ಪ್ರದಾನಿಸಲಾಯಿತು. ಸಮೂಹ ಗಾಯನ ಸ್ಪರ್ಧೆಯ ತೀರ್ಪುಗಾರರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೆಯ ನಿರ್ದೇಶಕರು, ಪ್ರವರ್ತಕರು, ಸ್ವರ್ಣ ಪೋಷಕ ಸದಸ್ಯರನೇಕರನ್ನು ಗೌರವಿಸಲಾಯಿತು.
ಜ್ಯೋತಿ ಪ್ರಕಾಶ್ ಕುಂಟಿನಿ, ಸಿಎ ಶ್ರೇಯಾ ಶೆಟ್ಟಿ, ಡಾಕ್ಟರ್ ಶಿಶಿರ್ ಶೆಟ್ಟಿ ಇವರುಗಳನ್ನು ಗೌರವಿಸಲಾಯಿತು. ಸಮೂಹ ಗಾಯನ ಸ್ಪರ್ಧೆಯಲ್ಲಿ ನವೋದಯ ಕನ್ನಡ ಸೇವಾ ಸಂಘ ಪ್ರಥಮ, ಫ್ರೆಂಡ್ಸ್ ಸ್ವಾವಲಂಬನ ಕೇಂದ್ರ ಡೋಂಬಿವಲಿ ದ್ವಿತೀಯ, ಜೈ ಭವಾನಿ ಶನೈಶ್ವರ ಮಂದಿರ ಡೋಂಬಿವಲಿಯು ತೃತೀಯ ಬಹುಮಾನವನ್ನು ಪಡೆಯಿತು. ಭಾಗವಹಿಸಿದ ಎಲ್ಲಾ ತಂಡಗಳನ್ನು ಸತ್ಕರಿಸಲಾಯಿತು. ವಿಜಯ್ ಶೆಟ್ಟಿ ಕುತ್ತೇತೂರು ಕಾರ್ಯಕ್ರಮ ನಿರೂಪಿಸಿದರೆ ಡಾಕ್ಟರ್ ಶಿಶಿರ್ ಶೆಟ್ಟಿ ಧನ್ಯವಾದ ಸಮರ್ಪಿಸಿದರು. ಪತ್ರಿಕಾ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬದುಕು ಕಟ್ಟಿಕೊಂಡ ಮುಂಬೈ ಮಹಾನಗರದ ಅನೇಕ ಪತ್ರಕರ್ತರುಗಳಲ್ಲಿ ಪ್ರಕಾಶ್ ಕುಂಟಿನಿಯವರು ಕೂಡ ಓರ್ವ ಹಿರಿಯ ಪತ್ರಕರ್ತರು ಮಾತ್ರವಲ್ಲ, ಕಳೆದ 10 ವರ್ಷಗಳಿಂದ ಕನ್ನಡ ಪತ್ರಿಕೋದ್ಯಮಿಯಾಗಿ ಮುಂಬೈ ಮಹಾನಗರ ಮತ್ತು ಕನ್ನಡ ನಾಡಿನಾದ್ಯಂತ ಗುರುತಿಸಿಕೊಂಡವರು. 1973ರಲ್ಲಿ ಮುಂಬೈಗೆ ಆಗಮಿಸಿದ ಪ್ರಕಾಶ್ ಕುಂಟಿನಿ 1981ರಲ್ಲಿ ತಮ್ಮ ಕಾಲೇಜ್ ಶಿಕ್ಷಣ ಮುಗಿಸಿ ನಂತರ 1984ರಲ್ಲಿ ಮುದ್ರಣಾಲಯವನ್ನು ಆರಂಭಿಸಿ ಆ ನಂತರ ವರ್ತಮಾನ ಪತ್ರಿಕೆಗಳತ್ತ ಒಲವು ತೋರಿಸಿ ನಗರದ ಹೆಸರಾಂತ ಪತ್ರಿಕೆಗಳಾದ ಕರ್ನಾಟಕ ಮಲ್ಲ, ಉದಯವಾಣಿ, ಮನಸ್ಪಂದನ, ಈ ಸಂಜೆ ಸುದ್ದಿ, ಮುಂಬೈ ಚೌಫೇರ್, ಆಪ್ತವರ್ತಾಹ, ಪುಣ್ಯನಗರಿ, ಮೆಟ್ರೋಬೀಟ್, ಯಶೋಭೂಮಿ, ತಮಿಳ್ ಟೈಮ್ಸ್, ಮರಾಠಿ ಮುರಸು ಮೊದಲಾದ ಪತ್ರಿಕೆಗಳಲ್ಲಿ ಸುಮಾರು 15 ವರ್ಷಗಳ ಕಾಲ ಫ್ರೀಲೆನ್ಸ್ ಫೋಟೋ ಜರ್ನಲಿಸ್ಟ್ ಆಗಿ ಸೇವೆ ಸಲ್ಲಿಸಿದ ನಂತರ 2014-15ರಲ್ಲಿ ತಮ್ಮದೇ ಆದ ಪತ್ರಿಕೆ ಛಾಯಾಕಿರಣ ಕನ್ನಡ ಮಾಸಿಕವನ್ನು ಆರಂಭಿಸಿ ಇದೀಗ ಈ ಪತ್ರಿಕೆಯ ದಶಮಾನೋತ್ಸವ ಸಮಾರಂಭವನ್ನು ಅಭಿಮಾನಿಗಳ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸಿದೆ. ಧನಂಜಯ್ ಪೂಜಾರಿ ಜೊತೆ ಇನ್ನಂಜಯ್ ಜೈರಾಮ್, ಮುಂಬೈ ನ್ಯೂಸ್. Thank you.